ಹೆಚ್ಚಿನ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು: 3 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ನೂತನ ಪುರಭವನದ ಕಾಮಗಾರಿ ವೀಕ್ಷಿಸಿದ ಶಾಸಕ ಸಿಎನ್ ಬಾಲಕೃಷ್ಣರವರು. ಕಾಮಗಾರಿ ಪೂರ್ಣಗೊಂಡ ನಂತರ ಹೆಚ್ಚುವರಿ 3 ಕೋಟಿ ರುನಲ್ಲಿ ಮೊದಲ ಅಂತಸ್ತಿನ ಕಾಮಗಾರಿ. ಇನ್ನೇಳು ತಿಂಗಳಲ್ಲಿ ಹೊಸ ಭವನಕ್ಕೆ ಆಡಳಿತ ಶಿಫ್ಟ್ ಎಂದರು. ಪಟ್ಟಣದ ಪ್ರವಾಸಿ ಮಂದಿರದ ಬಳಿ ಪಿಡಬ್ಲ್ಯೂಡಿ ಇಲಾಖೆಯಿಂದ 5 ಕೋಟಿ ವೆಚ್ಚದಲ್ಲಿ ವಸತಿ ಸಂಕೀರ್ಣ ನಿರ್ಮಾಣ. 12 ಮನೆಗಳ ವಸತಿ ಸಂಕೀರ್ಣ ಶ್ರಾವಣ ಮಾಸದಲ್ಲಿ ಲೋಕಾರ್ಪಣೆ ಎಂದ ಶಾಸಕರು. ಇದರೊಂದಿಗೆ ನವೀಕರಣಗೊಂಡ ಪ್ರವಾಸಿ ಮಂದಿರವು ಲೋಕಾರ್ಪಣೆ ಎಂದರು. ಹಾಗೂ ಪಟ್ಟಣದ ನ್ಯಾಷನಲ್ ಸ್ಕೂಲ್ ಅಕಾಡೆಮಿಯಿಂದ ಬೆಂಗಳೂರಿನ ಜ್ಞಾನಸೌಧ ಆಡಿಟೋರಿಯಂನಲ್ಲಿ 67ನೇ ರಾಷ್ಟ್ರೀಯ ನೃತ್ಯೋತ್ಸವದಲ್ಲಿ ಭಾಗಿಯಾದ ವಿವಿಧ ರಾಜ್ಯಗಳ 180 ಕಲಾವಿದರು. ಪಟ್ಟಣದ ನವೋದಯ ವೃತ್ತದ ಬಳಿ ನಿರ್ಮಾಣ ಮಾಡಲಾಗುತ್ತಿರುವ 3 ಕೋಟಿ ವೆಚ್ಚದ ನೂತನ ಪುರಭವನವನ್ನ ಮುಂದಿನ 7 ತಿಂಗಳೊಳಗಾಗಿ ಕಾಮಗಾರಿ ಪೂರ್ಣಗೊಳಿಸಿ ಆಡಳಿತ ಕಚೇರಿಯನ್ನ ಸ್ಥಳಾಂತರಿಸಲಾಗುವುದು ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು. ನೂತನ ಪುರಭವನದ ಕಾಮಗಾರಿ ವೀಕ್ಷಿಸುವ ಸಲುವಾಗಿ ಬುಧವಾರದಂದು ಶಾಸಕ ಸಿಎನ್ ಬಾಲಕೃಷ್ಣರವರು ಭೇಟಿ ನೀಡಿ ಕಾಮಗಾರಿ ಗುಣಮಟ್ಟವನ್ನು ಪರಿಶೀಲನೆ ನಡೆಸಿ ಕಾಮಗಾರಿ ನಿರ್ವಹಿಸುತ್ತಿರುವ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಎಸ್ಎಫ್ಸಿ ಅನುದಾನದಡಿ 3 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗುತ್ತಿರುವ ಕಾಮಗಾರಿ ಪೈಕಿ ನೆಲಮಾಳಿಗೆ ಮತ್ತು ನೆಲ ಅಂತಸ್ತಿನ ಕಾಮಗಾರಿಯನ್ನ ನಿರ್ವಹಿಸಲಾಗುತ್ತಿದೆ. ಗುಣಮಟ್ಟದ ಕಾಮಗಾರಿಗೆ ಗುತ್ತಿಗೆದಾರ ಆದ್ಯತೆ ನೀಡಿ ಕೆಲಸ ಮಾಡುತ್ತಿದ್ದಾರೆ. ಇನ್ನೊಂದು ತಿಂಗಳಲ್ಲಿ ನೆಲಮಾಳಿಗೆ ಮತ್ತು ನೆಲ ಅಂತಸ್ತಿನ ಕಾಮಗಾರಿ ಸಂಪೂರ್ಣಗೊಳ್ಳಲಿದೆ ಎಂದರು. ಮೊದಲ ಹಂತದ ಕಾಮಗಾರಿ ಮುಗಿದ ನಂತರ ಪುನಃ 3 ಕೋಟಿ ರುಗಳಿಗೆ ಟೆಂಡರ್ ಕರೆದು ಮೊದಲ ಅಂತಸ್ತಿನ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಲಾಗುವುದು. ನೆಲಮಾಳಿಗೆಯಲ್ಲಿ ಕಚೇರಿ ಸಿಬ್ಬಂದಿ ಮತ್ತು ಸಾರ್ವಜನಿಕರ ವಾಹನ ನಿಲುಗಡೆಗೆ ಅವಕಾಶ, ನೆಲ ಅಂತಸ್ತಿನಲ್ಲಿ ಆಡಳಿತ ಕಚೇರಿ, ಮುಖ್ಯಾಧಿಕಾರಿಗಳ ಕಚೇರಿಗೆ ಅವಕಾಶ ಮಾಡಿಕೊಟ್ಟು ಮೊದಲನೇ ಅಂತಸ್ತಿನಲ್ಲಿ ಸಭಾಂಗಣ, ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರ ಕಚೇರಿಗಳ ನಿರ್ಮಾಣಕ್ಕೆ ಆದ್ಯತೆ ನೀಡಲಾಗಿದೆ. ಈ ಎಲ್ಲ ಕಾಮಗಾರಿಯನ್ನ ಮುಂದಿನ 7 ತಿಂಗಳೊಳಗಾಗಿ ಮುಗಿಸಿ ಹಳೆ ಕಟ್ಟಡದಿಂದ ಕಚೇರಿಯನ್ನ ಇಲ್ಲಿಗೆ ಸ್ಥಳಾಂತರಿಸಲಾಗುವುದು ಎಂದ ಅವರು, ಸಾರ್ವಜನಿಕರಿಗೆ ಮತ್ತು ನೌಕರರು ಹಾಗೂ ಆಡಳಿತ ಮಂಡಳಿಗೆ ಸೇರಿ 2 ಲಿಫ್ಟ್ಗೆ ಅವಕಾಶ ಕಲ್ಪಿಸಲಾಗಿದೆ. ಗುಣಮಟ್ಟದ ಲಿಫ್ಟ್ ಅಳವಡಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಪುರಸಭಾಧ್ಯಕ್ಷ ಸಿಎನ್ ಮೋಹನ್, ಟಿಎಪಿಸಿಎಂಎಸ್ ಅಧ್ಯಕ್ಷ ಅನಿಲ್ ಕುಮಾರ್, ಪುರಸಭಾ ಸದಸ್ಯರಾದ ಗಣೇಶ್, ರಾಮಕೃಷ್ಣ, ಮಾಜಿ ಸದಸ್ಯರಾದ ರಘುಸ್ವಾಮಿ, ಮುಖ್ಯಾಧಿಕಾರಿ ಆರ್ ಯತೀಶ್ ಕುಮಾರ್, ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಮಂಜಣ್ಣಗೌಡ ಸೇರಿ ಇತರರು ಇದ್ದರು. ಪುರಭವನವನ್ನು ನಿರ್ಮಾಣ ಮಾಡುವ ಉದ್ದೇಶವನ್ನು ಇಟ್ಟುಕೊಂಡು ಈಗ ಸೆಲ್ಲರ್ ಮತ್ತು ಗ್ರೌಂಡ್ ಫ್ಲೋರ್ ಪೂರ್ಣಗೊಂಡಿದೆ. ಸೆಲ್ಲರ್ನಲ್ಲಿ ವೆಹಿಕಲ್ಗಳನ್ನು ನಿಲ್ಲಿಸ್ತಕ್ಕಂಥದ್ದು ಮತ್ತು ಒಂದು ಪಾರ್ಟ್ ಆಫೀಸ್ ಮಾಡ್ಕೊಳ್ಳುವಂಥ ಉದ್ದೇಶ ಕೂಡ ಇದೆ. ಮೇಲ್ಗಡೆ ಆಫೀಸು ಮತ್ತು ಮುಖ್ಯಾಧಿಕಾರಿಗಳ ಒಂದು ಕಚೇರಿಗೆ ಮೀಸಲಿರಿಸಿದೆ. ಮೇಲ್ಹಂತದಲ್ಲಿ ಮೀಟಿಂಗ್ ಹಾಲು, ಇನ್ನು ಅಧ್ಯಕ್ಷರ ಒಂದು ಸ್ಥಾಯಿ ಸಮಿತಿ ವಗೈರೆ ಎಲ್ಲವಕ್ಕೂ ಕೂಡ ಅವಕಾಶ. ಈಗ ಈ ಕಾಮಗಾರಿ ಪೂರ್ಣಗೊಂಡ್ರೆ ಈಗ ನಾವೇನು ಟೆಂಡರ್ ಮಾಡಿದ್ದೀವಿ ಅದು ಪೂರ್ಣ ಆಗುತ್ತೆ. ಇದರ ಮೇಲೆ ಇನ್ನು 3 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಲಿಕ್ಕೆ ಇವರು ಹ್ಯಾಂಡ್ ಓವರ್ ಮಾಡಿದ ತಕ್ಷಣವೇ ಪುರಸಭೆಯ ಅನುದಾನದಲ್ಲಿ ಆ ಟೆಂಡರ್ ಕೂಡ ಮಾಡಿ ನಮ್ಮ ಒಂದು ಉದ್ದೇಶ ಇರ್ತಕ್ಕಂಥದ್ದು ಇನ್ನು 5 ತಿಂಗಳು ಒಳಗಡೆ ಮೇಲ್ಗಡೆ ಕಟ್ಟಡವನ್ನು ಕೂಡ ಪೂರ್ಣಗೊಳಿಸಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದೆ. ಇದಾಗೋದ್ರಿಂದ ಜನರಿಗೆ ಒಂದು ಒಳ್ಳೆಯ ಈ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ, ಮಾನ್ಯ ಅಧ್ಯಕ್ಷರು, ಎಲ್ಲ ಸದಸ್ಯರು, ಮುಖ್ಯಾಧಿಕಾರಿಗಳು ಅವರೆಲ್ಲರಿಗೂ ಕೂಡ ಒಂದು ಸೂಕ್ತವಾದಂಥ ಒಂದು ಕಟ್ಟಡವನ್ನು ಒದಗಿಸಿದಂಗೆ ಆಗುತ್ತೆ. ಅಲ್ಲೆಲ್ಲ ಏನಾಗಿದೆ ಒಂಥರ ಫಿಶ್ ಮಾರ್ಕೆಟ್ ಆಗಿದೆ. ಇಲ್ಲಿ ಆ ಹಳೆ ಕಟ್ಟಡ ಕೆಳಗಡೆ ಎಲ್ಲ ಮಳಿಗೆಗಳು ಕೊಟ್ಬಿಡೋದು ಒಂದು ದೊಡ್ಡ ಸಮಸ್ಯೆ. ಆ ಕಾರಣದಿಂದ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಪುರಸಭೆ ಒಂದು ಸಬ್ ಆಫೀಸ್ ಆಗಿ ಉಪಯೋಗಿಸ್ಕೊಳ್ಳೋದು. ಅಲ್ಲೇನಾಗಿದೆ, ನೆಕ್ಸ್ಟು ನಗರಸಭೆಗೆ ಅವೆಲ್ಲ ಪ್ರಪೋಸಲ್ ಕೊಟ್ಟಿರೋದ್ರಿಂದ ಆ ಕಚೇರಿಯನ್ನು ಕೂಡ ಬೇರೆ ಉದ್ದೇಶಕ್ಕೆ ಉಪಯೋಗಿಸ್ಕೊಳ್ಳೋದಕ್ಕೆ ಅವಕಾಶ ಕೂಡ ಮಾಡಿಕೊಡ್ತೀವಿ ಅಂತ ಕೂಡ ಹೇಳಿ ಇವತ್ತು ನಮಗೆ ಪ್ರಕಾರ 1 ತಿಂಗಳಲ್ಲಿ ಪೂರ್ಣಗೊಳಿಸ್ತಾರೆ ಅಂತ ನೆನಪು ಮಾಡ್ತಾರೆ. ಇವತ್ತಿಗೆ ವಾರ್ಷಿಕಲ್ಲಿ ಆಗಬೇಕು. ನಮಗೆ ನೀವು ಮುಗಿಸಿ ನಮಗೆ ಹ್ಯಾಂಡ್ ಓವರ್ ಮಾಡಿದರೆ ನಾವು ನೆಕ್ಸ್ಟ್ ಟೈಮ್ ಟೆಂಡರ್ ಕರೆಯೋಕ್ಕಾಗಲ್ಲ. ಅದರಿಂದ ನನಗೆ 30 ದಿವಸ ಮುಗಿಸ್ಕೊಂಡ್ರೆ ಯಾವ ಕಾರಣದಿಂದಲೂ ವಿಳಂಬ ಆಗದ ರೀತಿ ಪೂರ್ಣಗೊಳಿಸಿ ಹ್ಯಾಂಡ್ ಓವರ್ ಮಾಡ್ತೀವಿ. ಅದಾದಮೇಲೆ ಅದರ ನೆಕ್ಸ್ಟ್ ಡೇಗೆ ಟೆಂಡರ್ ಮಾಡಿಸ್ತೀವಿ ಅಂತಲ್ಲ. ಆ ಒಂದು ಉದ್ದೇಶದ ಕಾಂಟ್ರಾಕ್ಟ್ರು ಕೂಡ ನಿಮಗೆ ಆಹ್ವಾನಿಸಿದ್ದೀವಿ. 30 ದಿವಸದೊಳಗಡೆ ಈ ಕಟ್ಟಡನ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಸೂಚನೆ ನೀಡಿದ್ದೀವಿ. ಆ ಕಾರಣದಿಂದ ಇವತ್ತು ನಾವು ಪುರಸಭಾಧ್ಯಕ್ಷರು, ಪುರಸಭಾ ಸದಸ್ಯರುಗಳು ವಿಸಿಟ್ ಮಾಡಿ ನಮ್ಮ ಮುಖ್ಯಾಧಿಕಾರಿಗಳು ಸೇರಿಕೊಂಡು ವಿಸಿಟ್ ಮಾಡಿದ್ದೀವಿ. ಬೇಗ ಈ ಕಾಮಗಾರಿ ಪೂರ್ಣಗೊಳ್ಳಿ. ಅದರ
ಮೇಲಂತಸ್ತಿನ ಕಟ್ಟಡಗಳನ್ನು ಕೂಡ ಜರೂರಾಗಿ ಮುಗಿಸುವಂಥ ನಿಟ್ಟಿನಲ್ಲಿ ಕ್ರಮ ವಹಿಸ್ತೀವಿ. ಕಟ್ಟಡಗಳು ಕ್ವಾಲಿಟಿ ಇರುತ್ತೆ. ಕೋರ್ಟ್ಗೆ ಅಳವಡಿಸಿದ್ರೆ ಇದಾಗ್ಬಿಟ್ರೆ ಇಲ್ಲೇನಾಗಿದೆ, ಕೆಳಗಡೆ ಸೆಲ್ಲರ್ ಇದೆ. ಯಾರು ಗ್ರಾಹಕರು ಬಂದರೆ ಸಾರ್ವಜನಿಕರು ಬಂದರೂ ಕೂಡ ಕೆಳಗಡೆ ವೆಹಿಕಲ್ ನಿಲ್ಲಿಸ್ಕೋಬೋದು. ಅಲ್ಲೇ ಲಿಫ್ಟ್, ಅದು 2 ಲಿಫ್ಟ್ ಆಗಿದಾಗ ಮಾಡ್ತೀವಿ. ಒಂದು ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಗೆ, ಆಡಳಿತ ಮಂಡಳಿಗಳಿಗೆ, ಒಂದು ಸಾರ್ವಜನಿಕರು. ಅದಾಗೋದ್ರಿಂದ ಮೇಲ್ಗಡೆ ಹೋಗಿ ಮಾಡುವಂಥದ್ದೆಲ್ಲ ಈಸಿ ಇದೆ ಆಗ್ತದೆ. ಒಟ್ಟಾರೆ ಕಟ್ಟಡ ಒಂದು ವ್ಯವಸ್ಥಿತವಾಗಿ ಬಂದಿದೆ, ಬೇಗ ಪೂರ್ಣಗೊಳಿಸಿದ್ದು SFC ಯೋಜನೆಯನ್ನು ಸ್ಯಾಂಕ್ಷನ್ ಮಾಡಿ 3 ಕೋಟಿ 25 ಈಗ ಅದಕ್ಕೆ 1 ಕೋಟಿ ಅಷ್ಟೇ ಬಿಡುಗಡೆ ಆಗಿರೋದ್ರಿಂದ 2 ಕೋಟಿ ಹಣ ಬಿಡುಗಡೆ ಆಗಬೇಕಾಗಿದೆ. ಆ ಬಿಡುಗಡೆ ಮಾಡ್ತಕ್ಕಂಥ ಅವಕಾಶ ಇದೆ. ಆ ಕಾಂಟ್ರಾಕ್ಟು ನಮ್ಮ ಸೂಚನೆ ಮೇಲೆ ಫಾಸ್ಟಾಗಿ ಕೆಲಸನ ಮಾಡ್ತಾ ಇದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದ ಬಳಿ ಲೋಕೋಪಯೋಗಿ ಇಲಾಖೆಯಡಿ 5 ಕೋಟಿ ರು ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ 12 ಮನೆಗಳುಳ್ಳ ವಸತಿ ಸಂಕೀರ್ಣದ ಕಾಮಗಾರಿ 90% ಮುಗಿದಿದ್ದು, ಬಾಕಿ ಉಳಿದಿರುವ ಕಾಮಗಾರಿಯನ್ನ ಇನ್ನೊಂದು ತಿಂಗಳಲ್ಲಿ ಮುಗಿಸಿ ಸರ್ಕಾರಿ ಅಧಿಕಾರಿಗಳಿಗೆ ವಾಸ್ತವ್ಯಕ್ಕೆ ಅವಕಾಶ ಮಾಡಿಕೊಡಲಾಗುವುದು ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು. ಮಂಗಳವಾರ ಸಂಜೆ ಪ್ರವಾಸಿ ಮಂದಿರದ ಬಳಿ ನಿರ್ಮಾಣವಾಗುತ್ತಿರುವ ವಸತಿ ಸಂಕೀರ್ಣದ ಕಾಮಗಾರಿಯನ್ನ ವೀಕ್ಷಣೆ ಮಾಡಿ ಗುತ್ತಿಗೆದಾರ ಸುಪ್ರೀತ್ ಅವರೊಂದಿಗೆ ಉಳಿಕೆ ಕಾಮಗಾರಿಯ ಕುರಿತು ಮಾಹಿತಿಯನ್ನ ಪಡೆದು ಮಾತನಾಡಿ, ಉತ್ತಮ ಗುಣಮಟ್ಟದ ಕಾಮಗಾರಿಯನ್ನ ಗುತ್ತಿಗೆದಾರರು ನಿರ್ವಹಿಸಿದ್ದು 5 ಕೋಟಿ ವೆಚ್ಚದಲ್ಲಿ 12 ಮನೆಗಳಿಗೆ ಈ ಸಂಕೀರ್ಣದಲ್ಲಿ ಅವಕಾಶ ಮಾಡಿಕೊಡಲಾಗಿದೆ. ಪ್ರತಿ ಮನೆಗೆ 2 ಬೆಡ್ರೂಮ್ಗಳಿಗೆ ಅವಕಾಶ ಕಲ್ಪಿಸಲಾಗಿದೆ. ಕೆಳಭಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. 12 ಮನೆಗಳ ಪೈಕಿ 6 ಮನೆಗಳನ್ನು ಆರೋಗ್ಯ ಇಲಾಖೆಗೆ ಮೀಸಲಿಟ್ಟು ಉಳಿದ 6 ಮನೆಗಳನ್ನು ಇತರೆ ಇಲಾಖೆ ಅಧಿಕಾರಿಗಳಿಗೆ ಹಂಚಿಕೆ ಮಾಡಲಾಗುವುದು. ಸರ್ಕಾರಿ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ವಾಸ್ತವ್ಯ ಹೂಡಿ ಈ ಮೂಲಕ ಆಡಳಿತಕ್ಕೆ ಚುರುಕು ನೀಡುವ ಸಲುವಾಗಿ ವಸತಿ ಸಂಕೀರ್ಣಗಳನ್ನು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ನಿರ್ಮಿಸಲಾಗುತ್ತಿದೆ. ವಸತಿ ಸಂಕೀರ್ಣದ ಮುಂಭಾಗ ಇಂಟರ್ಲಾಕ್ ಅಳವಡಿಸುವಂತೆ ಸೂಚಿಸಿದ್ದು, ಕಾಮಗಾರಿ ಪಟ್ಟಿಯಲ್ಲಿ ಸೇರಿಲ್ಲದ ಕಾರಣ ಹೆಚ್ಚುವರಿ ಅನುದಾನವನ್ನ ಕೋರಿ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಎಂದ ಶಾಸಕರು, ಹಳೆ ಪ್ರವಾಸಿ ಮಂದಿರವು ಶಿಥಿಲಗೊಂಡ ಹಿನ್ನೆಲೆಯಲ್ಲಿ ಇದೀಗ ನವೀಕರಣಗೊಳಿಸಲಾಗಿದ್ದು, ಅದರ ಕಾಮಗಾರಿ ಮುಗಿದು ಪೀಠೋಪಕರಣಗಳ ಅಳವಡಿಕೆಯು ಸಂಪೂರ್ಣ ಮುಗಿದಿದೆ. ಆಷಾಢದ ತರುವಾಯ ವಸತಿ ಸಂಕೀರ್ಣ ಮತ್ತು ಪ್ರವಾಸಿ ಮಂದಿರ ಎರಡನ್ನೂ ಒಟ್ಟಿಗೆ ಉದ್ಘಾಟಿಸಲಾಗುವುದು ಎಂದರು. ಈ ವೇಳೆ ಟಿಎಪಿಸಿಎಂಎಸ್ ಅಧ್ಯಕ್ಷ ಅನಿಲ್ ಕುಮಾರ್, ಪುರಸಭಾಧ್ಯಕ್ಷ ಸಿಎನ್ ಮೋಹನ್, ಮುಖಂಡ ಅಡಗೂರು ನಾರಾಯಣಿ, ಜಿಲ್ಲಾ ಪಂಚಾಯಿತಿ ಇಂಜಿನಿಯರ್ ಕಾಶಿನಾಥ್, ಗುತ್ತಿಗೆದಾರ ಸುಪ್ರೀತ್ ಸೇರಿ ಇತರರು ಇದ್ದರು. ಕ್ವಾರ್ಟರ್ಸು, ಡಬಲ್ ಬೆಡ್ರೂಮು, ಇಲ್ಲಿ ಸುಮಾರು ಕಳೆದ ಒಂದು ಇದರಲ್ಲಿ 4 ಕೋಟಿ 98 ಲಕ್ಷ ರೂಪಾಯಿಗೆ ಈಗ ಕಾಮಗಾರಿ ಪೂರ್ಣ ಅಂತ ಬಂದಿದೆ. ಇನ್ನು ಬಹುತೇಕ ಆಷಾಢ ಕಳೆದು ನೆಕ್ಸ್ಟ್ ಮಂತಲ್ಲಿ ಇದನ್ನು ಗೃಹ ಪ್ರವೇಶ ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡ್ತಾರೆ. ಈ ಒಂದು ಏನು 12 ಗೃಹಗಳು ಬರ್ತವೆ, ಇದರಲ್ಲಿ 6 ಮನೆಗಳನ್ನ ಆರೋಗ್ಯ ಇಲಾಖೆಗೆ, ಏಕೆಂದರೆ ಡಾಕ್ಟರ್ಸ್ ಯಾಕೆಂದರೆ ಜನರಲ್ ಹಾಸ್ಪಿಟಲಲ್ಲಿ ತುಂಬ ಬೇಕಾಗಿರೋದ್ರಿಂದ ಅದಕ್ಕೆ ಕಾಯ್ದಿರಿಸಿ ಉಳಿದಿರ್ತಕ್ಕಂಥದ್ದನ್ನು ಬೇರೆ ಇಲಾಖೆಗಳಿಗೆ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಆಗಿದೆ. ಹಿಂದೆ ಆ್ಯಕ್ಚುಲಿ ಇನ್ನೂ ಒಂದು ನಮ್ಮ ಹೌಸಿಂಗ್ ಕಾಂಪ್ಲೆಕ್ಸ್ ಆಗಿತ್ತು, ಅನುದಾನದ ಲಭ್ಯತೆ ಕೊರತೆಯಿಂದ ಅದು ಆಗಲಿಲ್ಲ. ಒಟ್ಟಾರೆ ಒಂದು ಸುಸಜ್ಜಿತವಾಗಿ ಇವತ್ತು ನಿರ್ಮಾಣ ಆಗ್ತಾಯಿದೆ. ನೀವು ಕೂಡ ನೋಡ್ತಾ ಇದ್ದೀವಿ, ಕ್ವಾಲಿಟಿ ವರ್ಕ್ನ ಮಾಡಿದ್ದಾರೆ. ಫ್ರಂಟು ಕಾಂಕ್ರೀಟು ಮತ್ತು ಆವರಣಕ್ಕೆ ಟೆಂಡರಲ್ಲಿ ಇನ್ಕ್ಲೂಡ್ ಆಗಿಲ್ಲ, EFI ಮಾಡಿಸಿ ಇದನ್ನು ಕೂಡ ಸ್ವಚ್ಛವಾಗಿ ಫ್ರಂಟಲ್ಲಿ ಮಾಡಿಸ್ಕೊಡೋಂಥದ್ದಕ್ಕೆ ಕ್ರಮನ ವಹಿಸ್ತೀವಿ ಅಂತ ಹೇಳ್ತಿದ್ವಿ. ಜೊತೆಗೆ ನಮ್ಮ IB ರಿನೋವೇಷನ್ನು ಕೂಡ ಆಗಿದೆ, ಅದೊಂದು ದಿವಸ ಉದ್ಘಾಟನೆ ಮಾಡಬೇಕಾಗಿದೆ, ನವೀಕರಣ. ಅದನ್ನು ಕೂಡ ಅದು ತುಂಬ ಚೆನ್ನಾಗಿ ಆಗಿತ್ತು. IB ಹಳೆ IBನ ಡಿಸ್ಮೆಂಟ್ಲಿಂಗ್ ಮಾಡಬೇಕು ಅಂದ್ಕೊಂಡಿದ್ರು. ನಾವು ಬೇಡಪ್ಪ ಹಳೆ IBನ ಉಳಿಸ್ಬೇಕು ಅನ್ನೋ ದೃಷ್ಟಿನಲ್ಲಿ ರಿನೋವೇಷನ್ ಮಾಡಿ ಅಲ್ಲಿಗೆ ಅಗತ್ಯವಾಗಿ ಬೇಕಾದಂಥ ಎಲ್ಲ ಫರ್ನಿಚರ್ಸ್ನ ಒದಗಿಸ್ಕೊಡುವಂಥ ಕೆಲಸ ಕೂಡ ಆಗಿದೆ. ಅದನ್ನು ಕೂಡ ನವೀಕರಣ ಕಾಮಗಾರಿನ ಈ ಕ್ವಾರ್ಟರ್ಸ್ ಯಾವತ್ತು ಉದ್ಘಾಟನೆ ಮಾಡಿದ್ರೆ ಸೇಮ್ ಡೇ ಅದನ್ನು 2 ಕೂಡ ಸೇರಿ ಮಾಡುವಂಥದ್ದು ಕೆಲಸ ಮಾಡ್ತೀವಿ. ಚನ್ನಪಟ್ಟಣದ ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿ ವತಿಯಿಂದ ಇತ್ತೀಚೆಗೆ ಬೆಂಗಳೂರಿನ ಜ್ಞಾನಸೌಧ ಆಡಿಟೋರಿಯಂನಲ್ಲಿ 67ನೇ ರಾಷ್ಟ್ರೀಯ ನೃತ್ಯೋತ್ಸವ ಕಾರ್ಯಕ್ರಮ ನಡೆಯಿತು. ನೃತ್ಯೋತ್ಸವದಲ್ಲಿ ವಿವಿಧ ರಾಜ್ಯಗಳಿಂದ ಸುಮಾರು 180 ಕಲಾವಿದರು ಭಾಗವಹಿಸಿ ತಮ್ಮ ನೃತ್ಯ ಪ್ರದರ್ಶನ ನೀಡಿದರು.
ರಾಷ್ಟ್ರೀಯ ನೃತ್ಯೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದ ಬೆಂಗಳೂರಿನ ಜಿಲ್ಲಾ ನ್ಯಾಯಾಧೀಶರಾದ ಗಣಪತಿ ಗುರುಸಿದ್ದ ಬಾದಾಮಿರವರು 2017ರಲ್ಲಿ ಸ್ಥಾಪಿತವಾದ ರಾಷ್ಟ್ರೀಯ ಶಾಸ್ತ್ರೀಯ ನೃತ್ಯ ಅಕಾಡೆಮಿಯಲ್ಲಿ ವಿಶ್ವಾದ್ಯಂತ 24,000 ಕಲಾವಿದರು ಸದಸ್ಯತ್ವವನ್ನು ಹೊಂದಿದ್ದು ಶಾಸ್ತ್ರೀಯ ನೃತ್ಯಗಳನ್ನು ಪ್ರೋತ್ಸಾಹಿಸಿ ಬೆಳೆಸುವ ಉದ್ದೇಶದಿಂದ ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನಮಾನ ಹೊಂದಿರುವ 8 ವಿವಿಧ ಶಾಸ್ತ್ರೀಯ ನೃತ್ಯಗಳನ್ನು ಒಂದೆಡೆಗೆ ಸೇರಿಸಿ ನೃತ್ಯವನ್ನು ಕಲಿತಿರುವ ವೇದಿಕೆ ವಂಚಿತ ಕಲಾವಿದರಿಗಾಗಿ ಇಂತಹ ಕಾರ್ಯಕ್ರಮ ನಡೆಸಿಕೊಂಡು ಬರುತ್ತಿರುವುದು ಶ್ಲಾಘನೀಯವಾದದ್ದು. ಭಾರತದ ರಾಜ್ಯಗಳಾದ ಕೇರಳ, ತಮಿಳುನಾಡು, ಆಂಧ್ರಪ್ರದೇಶ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ತೆಲಂಗಾಣ, ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಭರತನಾಟ್ಯ ಕಲಾವಿದರುಗಳು 5 ರಿಂದ 20 ವರ್ಷದ ವಯಸ್ಸಿನ 180ಕ್ಕೂ ಹೆಚ್ಚು ಪ್ರತಿಭಾವಂತ ಕಲಾವಿದರು ಭಾಗವಹಿಸಿ ತಮ್ಮ ಕಲೆಯನ್ನ ಅತ್ಯುತ್ತಮ ಪ್ರದರ್ಶನ ನೀಡಲು ಆಗಮಿಸಿರುವ ಎಲ್ಲ ಕಲಾವಿದರಿಗೆ ಅಭಿನಂದನೆಗಳನ್ನು ತಿಳಿಸಿದರು. ಈ ನೃತ್ಯೋತ್ಸವ ಕಾರ್ಯಕ್ರಮ ಕೇವಲ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸೀಮಿತವಾಗದೆ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಲ್ಲಿ ಇಂತಹ ನೃತ್ಯೋತ್ಸವಗಳು ಪ್ರಸಿದ್ಧ ಸ್ಥಳಗಳಲ್ಲಿ ನಡೆಸುವಂತೆ ಅಕಾಡೆಮಿ ಮುಖ್ಯಸ್ಥರಿಗೆ ತಿಳಿಸಿದರು. ಭಾಗವಹಿಸಿದ ಎಲ್ಲ ಕಲಾವಿದರಿಗೆ ನಾಟ್ಯಪ್ರಿಯ ರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ರಾಷ್ಟ್ರೀಯ ನೃತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಶ್ರೀಮತಿ ಕೆಆರ್ ಅನಿತಾ ಪ್ರಕಾಶ್, ಆಯೋಜನಾ ಕಾರ್ಯದರ್ಶಿ ಸ್ವಾತಿ ಪಿ ಭಾರದ್ವಾಜ್ ಸೇರಿದಂತೆ ಇತರರು ಹಾಜರಿದ್ದರು. ಬಹಳ ಮುಖ್ಯ ಅಂತ ಹೇಳಿದ್ರೆ ಅವರು ಚಿಕ್ಕ ವಯಸ್ಸಿನಲ್ಲೇ ಸಾಧನೆಗಳನ್ನ ಆರಂಭಿಸಿದರು. ಈಗ ನಮ್ಮಲ್ಲಿ ಒಂದು ಗಾದೆ ಇದೆಯಲ್ಲ, ಬೆಳೆಯುವ ಪೈರು ಮೊಳಕೆಯಲ್ಲಿ ಕಾಣಿಸುತ್ತಂತ. ಅವರು ಹುಟ್ಟುತ್ತಾ ಇದ್ದಂಗೆನೆ ತನ್ನಲ್ಲಿರುವಂತ ಒಂದು ಪ್ರತಿಭೆಯನ್ನ ಜಗತ್ತಿಗೆ ತೋರಿಸಲಿಕ್ಕೆ ಇದು ಮಾಡಿದ್ರು. ಒಳ್ಳೆ ಭರತನಾಟ್ಯ ಅಕಾಡೆಮಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಮುಂದೆ ಭರತನಾಟ್ಯದಲ್ಲಿ MA ಮತ್ತು BA ಪದವಿಯನ್ನು ಕೂಡ ತಿರುಚಿಯಲ್ಲಿ ಪಡ್ಕೊಂಡಿದ್ದಾರೆ. ಹೀಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹೋಗಿ ಭರತನಾಟ್ಯ ಪ್ರದರ್ಶನಗಳನ್ನು ಮಾಡಿದ್ದಾರೆ. ಭಾರತದ ಒಂದು ಸಾಂಸ್ಕೃತಿಕ ಏನು ವೈಭವ ಏನಿತ್ತು ಅದನ್ನ ವಿದೇಶದಲ್ಲಿ ಒಂದು ಅಂದ್ರೆ ವಿಜೃಂಭಿಸಲಿಕ್ಕೆ ಇವರು ಬಹಳ ಕಾರಣೀಭೂತರಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇಂಥ ನಮ್ಮ ಮಹಾನ್ ಕಲಾವಿದಿಗೆ ನಾವು ಕೇವಲ ಮಾನಸಿಕವಾಗಿ ಅಷ್ಟೇ ಅಲ್ಲದೆ ಆರ್ಥಿಕವಾಗಿಯೂ ಒಂದೇ ಎಲ್ಲ ರೀತಿಯ ಒಂದು ಸಹಾಯವನ್ನ ಧೈರ್ಯವನ್ನ ನಾವು ಕೊಡ್ತಾ ಇದ್ರೆ ನಾವು ಅವರು ಇನ್ನೂ ಹೆಚ್ಚು ಬಹಳ ಶಿಖರಕ್ಕೆ ಅಂದ್ರೆ ಮಟ್ಟಕ್ಕೆ ಬೆಳೀತಾರೆ, ಒಂದು ಹಿಮಾಲಯಕ್ಕಿಂತ ಹೆಚ್ಚು ಎತ್ತರ ಬೆಳೀತಾರೆ ಅಂತ ನಾನು ಭಾವಿಸಿದ್ದೀನಿ. ಅವರ ಒಂದು ಮಾರ್ಗದರ್ಶನದಲ್ಲಿ ಸುಮಾರು ಜನ ಭರತನಾಟ್ಯ ಕಲಾವಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ನೂತನ ಪುರಭವನದ ಕಾಮಗಾರಿ ವೀಕ್ಷಿಸಿದ ಶಾಸಕ CN ಬಾಲಕೃಷ್ಣರವರು. ಕಾಮಗಾರಿ ಪೂರ್ಣಗೊಂಡ ನಂತರ ಹೆಚ್ಚುವರಿ 3 ಕೋಟಿ ರುನಲ್ಲಿ ಮೊದಲ ಅಂತಸ್ತಿನ ಕಾಮಗಾರಿ. ಇನ್ನೇಳು ತಿಂಗಳಲ್ಲಿ ಹೊಸ ಭವನಕ್ಕೆ ಆಡಳಿತ ಶಿಫ್ಟ್ ಎಂದರು. ಪಟ್ಟಣದ ಪ್ರವಾಸಿ ಮಂದಿರದ ಬಳಿ PWD ಇಲಾಖೆಯಿಂದ 5 ಕೋಟಿ ವೆಚ್ಚದಲ್ಲಿ ವಸತಿ ಸಂಕೀರ್ಣ ನಿರ್ಮಾಣ. 12 ಮನೆಗಳ ವಸತಿ ಸಂಕೀರ್ಣ ಶ್ರಾವಣ ಮಾಸದಲ್ಲಿ ಲೋಕಾರ್ಪಣೆ ಎಂದ ಶಾಸಕರು. ಇದರೊಂದಿಗೆ ನವೀಕರಣಗೊಂಡ ಪ್ರವಾಸಿ ಮಂದಿರವು ಲೋಕಾರ್ಪಣೆ ಎಂದರು. ಹಾಗೂ ಪಟ್ಟಣದ ನ್ಯಾಷನಲ್ ಸ್ಕೂಲ್ ಅಕಾಡೆಮಿಯಿಂದ ಬೆಂಗಳೂರಿನ ಜ್ಞಾನಸೌಧ ಆಡಿಟೋರಿಯಂನಲ್ಲಿ 67ನೇ ರಾಷ್ಟ್ರೀಯ ನೃತ್ಯೋತ್ಸವ. ನೃತ್ಯೋತ್ಸವದಲ್ಲಿ ಭಾಗಿಯಾದ ವಿವಿಧ ರಾಜ್ಯಗಳ 180 ಕಲಾವಿದರು. ಇದರೊಂದಿಗೆ
ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ ಜಿ4 ವಾರ್ತೆಯಲ್ಲಿ. ನಮಸ್ಕಾರ.